ಬೆಂಗಳೂರು ಬಿಜೆಪಿ ನಾಯಕರ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶದಲ್ಲಿ ಹತ್ಯೆಯಾಗಿದ್ದ ಅಪ್ಪ ಮಗ ಮಹದೇವಪುರಕ್ಕೆ ಬಂದಂತಹ ಎರಡು ಮೃತದೇಹಗಳನ್ನು ಈಗ ತೆಗೆದುಕೊಂಡು ಬರಲಾಗಿದೆ. ಮೃತ ವೀರಸ್ವಾಮಿ ಹಾಗೂ ಪ್ರಶಾಂತ್ ರೆಡ್ಡಿ ಮೊಬೈಲ್ ಶೋಧ ನಡೆಸಲಾಗಿದೆ. ರಿಯಲ್ ಎಸ್ಟೇಟ್ನಿಂದಲೇ ಪ್ರಾಣ ಹೋಯಿತ, ಈ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮಾಧವರೆಡ್ಡಿ ಅನಿಲ್ ರೆಡ್ಡಿಯಿಂದ ಕೊಲೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಮಾಡಿಕೊಳ್ತಾ ಇದ್ರು ಬಿಜೆಪಿ ಮುಖಂಡರ ಜೊತೆಗೆ ಮನಸ್ತಾಪ ಉಂಟಾಗಿತ್ತು. ವೀರಸ್ವಾಮಿ ಪ್ರಶಾಂತ್ ಆಂಧ್ರಕ್ಕೆ ಬರೋದನ್ನೇ ಕಾಯ್ತಾ ಇದ್ರು. ಆಂಧ್ರಕ್ಕೆ ಬರ್ತಾ ಇದ್ದಂತೆ ಕಿಡ್ನಾಪ್ ಮಾಡಿ ಇಬ್ಬರನ್ನ ಕೂಡ ಹತ್ಯೆ ಮಾಡಲಾಗಿದೆ. ಆರೋಪಿಗಳಾದಂತಹ ಮಾಧವರೆಡ್ಡಿ ಹಾಗೂ ಅನಿಲ್ ರೆಡ್ಡಿಗಾಗಿ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಮೃತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಅನೇಕ ನಾಯಕರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಬಿಜೆಪಿ ಮುಖಂಡರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಿರುವಂತಹ ಬಿಜೆಪಿ ಮುಖಂಡರಾದ ವೀರಸ್ವಾಮಿ ಹಾಗೂ ಪ್ರಶಾಂತ್ ಇಬ್ಬರ ಮೃತದೇಹವನ್ನ ಇದೀಗ ತರಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಇದೀಗ ಆಂಧ್ರ ಪ್ರದೇಶದಲ್ಲಿ ಹತ್ಯೆಯಾಗಿದ್ದಂತಹ ಅಪ್ಪ ಮಗ ಇಬ್ಬರ ಮೃತದೇಹಗಳನ್ನು ಕೂಡ ತರಲಾಗಿದೆ. ಒಂದು ಕಡೆಯಲ್ಲಿ ತನಿಖೆ ಕೂಡ ನಡೀತಾ ಇದೆ. ಸೊ ಏನೇನು ಡೀಟೇಲ್ಸ್ ಇದೆ ಶರತ್? ಮಧುಕರ್, ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಜೊತೆಗೆ ಬಿಜೆಪಿ ಮುಖಂಡರಾಗಿದ್ದಂತಹ ಇಬ್ಬರು ವ್ಯಕ್ತಿಗಳು ಆಂಧ್ರ ಪ್ರದೇಶದಲ್ಲಿ ಹತ್ಯೆಯಾಗ್ತಾರೆ. ಆಂಧ್ರ ಪ್ರದೇಶದಲ್ಲಿ ಒಂದು ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಹಿಂದಿನ ದಿನ ಅವರು ಕೋರ್ಟ್ ವಿಚಾರಣೆಗೆ ಅಂತೇಳಿ ಆಂಧ್ರ ಪ್ರದೇಶಕ್ಕೆ ತೆರಳಿರ್ತಾರೆ. ಮಾರನೇ ದಿನ ಕೋರ್ಟ್ಗೆ ತೆರಳುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವ್ರನ್ನ ಕಿಡ್ನಾಪ್ ಅನ್ನ ಮಾಡಿ ಹತ್ಯೆಯನ್ನ ಮಾಡಲಾಗುತ್ತೆ. ವೀರಸ್ವಾಮಿ ರೆಡ್ಡಿ ಮತ್ತೆ ಪ್ರಶಾಂತ್ ರೆಡ್ಡಿ ಅಂತ ಹೇಳಿ ಬೆಂಗಳೂರಿನ ಕಾಡುಗೋಡಿ ಹಾಗೆ ಮಹದೇವಪುರ ಭಾಗದಲ್ಲಿ ಬಿಜೆಪಿಯಲ್ಲಿ ಅತಿ ಹೆಚ್ಚಾಗಿ ಗುರುತಿಸಿಕೊಂಡಂತಹ ಇಬ್ಬರು ವ್ಯಕ್ತಿಗಳು, ತಂದೆ ಮತ್ತೆ ಮಗ. ಅವರ ಜೊತೆಗೆ ಮಾಧವರೆಡ್ಡಿ ಮತ್ತೆ ಅನಿಲ್ ರೆಡ್ಡಿ ಅನ್ನುವಂತಹವರ ಜೊತೆಗೆ ಕೆಲವೊಂದಿಷ್ಟು ವಿವಾದಗಳು ಅವರ ನಡುವೆ ಆಗಿರುತ್ತೆ. ಬಿಸ್ನೆಸ್ ವಿಚಾರವಾಗಿ ಕೂಡ ಅವರು ಕೂಡ ಪಾರ್ಟ್ನರ್ಗಳಾಗಿರ್ತಾರೆ. ಒಂದು ಚೆಕ್ ಬೌನ್ಸ್ ಕೇಸನ್ನು ವೀರಸ್ವಾಮಿ ರೆಡ್ಡಿ ಮತ್ತೆ ಪ್ರಶಾಂತ್ ರೆಡ್ಡಿ ಏನಿದ್ದಾರೆ ಅವರ ಮೇಲ್ಗಡೆ ಈ ಮಾಧವರೆಡ್ಡಿ ಮತ್ತೆ ಅನಿಲ್ ರೆಡ್ಡಿ ಅನ್ನೋರು ಹಾಕಿರ್ತಾರೆ. ಅದು ಕೂಡ ಆಂಧ್ರ ಪ್ರದೇಶದ ಬಾಪಟ್ಲ ಜಿಲ್ಲೆಯ ನರಸಿಂಹಪುರ ಅನ್ನುವಂಥ ಒಂದು ತಾಲೂಕಿನ ಒಂದು ಕೋರ್ಟ್ನಲ್ಲಿ ಒಂದು ಠಾಣೆಯಲ್ಲಿ ಈ ಕೇಸನ್ನು ಹಾಕಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ಗೆ ಹಾಜರಾಗಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಕಳೆದ 22ನೇ ತಾರೀಕು ಅವರು ಇಲ್ಲಿನಿಂದ ವಿಮಾನದ ಮೂಲಕ ಪ್ರಯಾಣವನ್ನು ಬೆಳೆಸಿ ಅಲ್ಲಿ ನರಸಿಂಹಪುರದಂತಹ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಂತಹ ಸಂದರ್ಭದಲ್ಲಿ ಮಾರನೇ ದಿನ 23ನೇ ತಾರೀಕು ಬೆಳಗ್ಗೆಯ ಮುಂಚೆ ಸುಮಾರಿಗೆ ಅವರು ತಿಂಡಿಯನ್ನ ತಿಂದುಕೊಂಡು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ತೆರಳುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗಲಾಟೆಗಳು ಈ ಹಿಂದೆ ಏನಾಗಿತ್ತು, ಅವರನ್ನ ರಾಜಿ ಸಂಧಾನ ಮಾಡ್ಕೊಳ್ತೇವೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಮಾಧವರೆಡ್ಡಿ ಮತ್ತೆ ಅನಿಲ್ ರೆಡ್ಡಿ ಸಹಚರರು ಅವರು ಕಾರಿನಲ್ಲಿ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಹೋಗ್ತಾರೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ತದನಂತರ ಒಂದು ಹೆದ್ದಾರಿಯ ಪಕ್ಕದಲ್ಲಿ ಅವರನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿ ಎಸ್ಕೇಪ್ ಆಗ್ತಾರೆ. ತದನಂತರ ಅಲ್ಲಿಯ ಪೊಲೀಸರು ಸದ್ಯ ಇಬ್ಬರನ್ನ ಬಂಧನವನ್ನ ಮಾಡಿದ್ದಾರೆ. ಅದರ ಪ್ರಮುಖ ಆರೋಪಿಗಳಾಗಿರುವಂತಹ ಮಾಧವರೆಡ್ಡಿ ಮತ್ತೆ ಅನಿಲ್ ರೆಡ್ಡಿ ಇಬ್ಬರು ಕೂಡ ಇವರಿಗೆ ಸಿಕ್ಕಿಲ್ಲ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಆ ಸಂದರ್ಭದಲ್ಲಿ ಇದ್ದಂತಹ ಕಾರು ಚಾಲಕ ಮತ್ತೊಬ್ಬ ವ್ಯಕ್ತಿಯನ್ನ ಅಲ್ಲಿನ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿನ ಕಾಡುಗೋಡಿ ಪೊಲೀಸರನ್ನು ಕೂಡ ಸಂಪರ್ಕವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಈ ಹಿಂದೆ ಯಾವ ರೀತಿಯಾದಂತಹ ಪ್ರಕರಣಗಳಾಗಿತ್ತು, ಜೊತೆಗೆ ಇವರು ಕೂಡ ಬೆಂಗಳೂರಿನ ನಿವಾಸಿಗಳಾಗಿರುವಂತಹ ಕಾರಣ ಮತ್ತೆ ಆರೋಪಿಗಳ ಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ಅವರು ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಂಪರ್ಕವನ್ನ ಹೊಂದಿರುವಂತಹ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಸಂಪರ್ಕವನ್ನ ಮಾಡಿ ಯಾವ ರೀತಿಯಾದಂತಹ ಇಲ್ಲಿ ಬಿಸ್ನೆಸ್ಗಳಿತ್ತು ಅವರದ್ದು, ಜೊತೆಗೆ ಅವರಿಬ್ಬರ ನಡುವೆ ಸಂಬಂಧ ಯಾವ ರೀತಿಯಾಗಿತ್ತು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೇಳಿದ್ದಾರೆ ಅನ್ನೋಂಥದ್ದು ಮಾಹಿತಿ ಕೂಡ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೆಲವೊಂದಿಷ್ಟು ಪ್ರಕರಣಗಳು ಕೂಡ ಇವರಿಬ್ಬರ ಮಧ್ಯೆ ಆಗಿತ್ತು. ಅದು ಕೂಡ ವೀರಸ್ವಾಮಿ ಮತ್ತೆ ಪ್ರಶಾಂತ್ ರೆಡ್ಡಿ ಕೂಡ ಈ ಹಿಂದೆ ಅವರು ಕೋರ್ಟ್ಗೆ ಸಂಬಂಧಪಟ್ಟ ಒಂದು ಚೆಕ್ ಬೌನ್ಸ್ ಕೇಸನ್ನು ಹಾಕಿದಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ಅನಿಲ್ ರೆಡ್ಡಿ ಮತ್ತೆ ಮಾಧವ್ ರೆಡ್ಡಿ ಅವರು ಸುಮಾರು 10ಕ್ಕೂ ಹೆಚ್ಚು ಚೆಕ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂಥ ಒಂದು ಕೇಸನ್ನು ಕೂಡ ಅನಿಲ್ ರೆಡ್ಡಿ ಮತ್ತೆ ಮಾಧವ್ ರೆಡ್ಡಿ ಮೇಲೆ ಈ ವೀರಸ್ವಾಮಿ ರೆಡ್ಡಿ ಮತ್ತೆ ಪ್ರಶಾಂತ್ ರೆಡ್ಡಿ ಅವರು ಹಾಕಿರ್ತಾರೆ.
ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗ್ತಾ ಇರುತ್ತೆ. ಈ ಹಿಂದೆ 2023 ಮತ್ತೆ 2024ರಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ದಾಖಲಾಗಿರ್ತವೆ. ಅದಕ್ಕೆ ಒಂದು ಹೈಕೋರ್ಟ್ ಇಂದ ಸ್ಟೇ ಕೂಡ ಇವರು ತಂದಿರ್ತಾರಂತೆ. ಸದ್ಯ ಈ ರೀತಿಯಾದಂತಹ ಒಂದು ಜೀವ ಬೆದರಿಕೆ ವಿಚಾರ ಆಗಿರ್ಬೋದು ಎಲ್ಲವೂ ಇದ್ದಂತಹ ಸಂದರ್ಭದಲ್ಲಿ ಕೇಸ್ಗಳು ಇಬ್ಬರ ನಡುವೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿಗೆ ಸಂಬಂಧಪಟ್ಟಂತಹ ಒಂದು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಕೋರ್ಟ್ಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹತ್ಯೆಯನ್ನ ಮಾಡಲಾಗಿದೆ. ಸದ್ಯ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಇಬ್ಬರ ಮೃತದೇಹವನ್ನು ಕೂಡ ಅವರ ಕಾಡುಗೋಡಿ ನಿವಾಸಕ್ಕೆ ತಂದು ಅಲ್ಲೂ ಕೂಡ ಕೆಲವು ರಾಜಕೀಯ ಮುಖಂಡರು ಕೂಡ ಭೇಟಿಯನ್ನ ಮಾಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಅವರ ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ಯಾವ ರೀತಿಯಾಗಿ ಮುನ್ನೆಲೆಗೆ ಬರುತ್ತೆ ಅಥವಾ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.